ನೋಡಿ ಗುಹೆಗೆ ಧೈರ್ಯ ಮಾಡಿ ಪ್ರವೇಶ ಮಾಡ್ತಾವ್ರೆ. ಒಂದೊಂದು ಒಣಗೋಗೋದೆ ಬಗ್ಗೆ. ಹಾಯ್ ಗೈಸ್, ಫಸ್ಟ್ ವಿಡಿಯೋಗೆ ಸ್ವಲ್ಪ ವ್ಯೂಸ್ ಎಲ್ಲ ಬಂತಲ್ಲ, ಅದಕ್ಕೆ ಇನ್ನೊಂದು ಬ್ಲಾಗ್ ಮಾಡುವ ಹೇಳಿ ಇನ್ನೊಂದು ಬ್ಲಾಗ್ ಮಾಡ್ತಾವ್ರೆ. ಇವತ್ತು ನಮ್ಮ ಘಟದ ಮೇಲೆ ಬಾವು ಬರಲಿಲ್ಲ, ನಮ್ಮ ತಮ್ಮ ಬಂದಾನೆ ನೋಡಿ, ನಿಖಿಲ್ ಬ್ರೋ. ಇನ್ನೊಬ್ಬ ಎಲ್ಲ ಕೇಳ್ತಿದ್ರಲ್ಲ, ಅವನು ಜಾನಿ ಸಿನ್ಸಿಗೆ ಕಾಂಪಿಟೇಷನ್ ಕೊಡು ತಮ್ಮ, ಯಾರು 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 ಹೇಳಿ ಸುಮಾರು ಕಮೆಂಟ್ ಬಂದಿತ್ತು. ನೋಡಿ ನೋಡಿ ಇವನೇ 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 ಇವನೇ. ಈಗ ನಾವು ಹೋಗ್ತಿರುವಂತ ಪ್ಲೇಸ್, ಈಗ ನಾವು ಪ್ಲೇಸ್ ಯಾರಿಗೂ ಹೇಳೋದಿಲ್ಲ, ಆದ್ರೆ ತೋರಿಸ್ತೆ. ಇಲ್ಲೊಂದು ಬೆಟ್ಟದ ಮೇಲೆ ಒಂದು ಗುಹೆ ಅದೆ, ಆ ಗುಹೆನ ತೋರಿಸ್ತೆ, ನೋಡುವ. ಸಿಕ್ಕಾಪಟ್ಟೆ ದೂರ ಹೋಗ್ಬೇಕ ಬ್ರೋ. ಇದೆ 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 ಇದೇ ಬೆಟ್ಟ, ನಮ್ಮ ಲೋಕಲ್ ಅವ್ರಿಗೆ ಗೊತ್ತಿರ್ತದೆ. ಫಾಲ್ಸ್ 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 ಈಗ ನೋಡಿ ನಮ್ಮ ತಮ್ಮ ಇಲ್ಲೇ ಒಂದು ಹಿಡನ್ ಫಾಲ್ಸ್ ನ ಎಕ್ಸ್ಪ್ಲೋರ್ ಮಾಡ್ತಾವನೆ, ತೋರಿಸ್ತೆ ನೋಡಿ. ನಮಸ್ಕಾರ ಫ್ರೆಂಡ್ಸ್, ಇದು ನೋಡಿ, ಇದು ನಿಮಗೆ ಬರೀ ಒಂದು ಫಾಲ್ಸ್ ತರ ಕಾಣಿಸುತ್ತೆ, ಆದ್ರೆ ಇದು ಫಾಲ್ಸ್. ಎಲ್ಲಿಂದ ಬರ್ತದೆ ಅದು? ಮೂಲ ಎಲ್ಲ ತೋರಿಸೋದು ಬೇಡ, ಮೂಲ ಎಲ್ಲ ಬೇಡ. ಫ್ರೆಂಡ್ಸ್ ನೋಡಿ, ಇದು ಅವರೆಲ್ಲ ಬೇಡ ಅಂತ ಅವ್ರ, ನಾನು ಇದ್ರ ಮೂಲ ಹುಡ್ಕೊಂಡು ಬರ್ತಿದ್ದೆ. ಮೂಲಕ್ಕೆ ಸುಮಾರು ಕಿಲೋಮೀಟರ್ ಎಟ್ಲಿ ದೂರ. ಎಲ್ಲ ಸೋಪ್ ಹಾಕ್ತೀರಲ್ವಾ ಗೈಸ್ ಚಪ್ಪಲಿ ತೊಳಿಯೋಕೆ? ಈಗ ಇಲ್ಲೊಂದು ಗುಹೆ ಇದೆ ನಮ್ಮೂರಲ್ಲಿ, ಅದು ಎಲ್ಲಿ ಹೇಳುದಿಲ್ಲ. ನೀವು ಬೇಕು ಅಂದ್ರೆ, ಲೊಕೇಶನ್ ಬೇಕು ಅಂದ್ರೆ ಕಮೆಂಟ್ ಮಾಡಿ ಹೇಳ್ತಾರೆ. ಅಲ್ಲ, ಕಮೆಂಟ್ ಮಾಡಿ ಲೊಕೇಶನ್ ಕಳಿಸೋಷ್ಟೆಲ್ಲ ನಾವು ದೊಡ್ಡ ಸೆಲೆಬ್ರಿಟಿ ಆಗ್ಲಿಲ್ಲ, ಆದ್ರೂ ಒಂದೆರಡು ಕಮೆಂಟ್ ಬರುದಲ್ಲ, ಅದ್ರ ಸಲುವಾಗಿ. ಒಬ್ಬೊಬ್ರೆಲ್ಲ ಬರೋಕ್ ಹೋಗ್ಬೇಡಿ, ಸೇಫ್ ಅಲ್ಲ. ಸೇಫ್ ಅಂತ ಅಲ್ಲ, ನಾವೇ 3 ಜನ ಅವ್ರೆ, ನಮಗೂ ಹೆದರಿಕೆ ಆಯ್ತದೆ. ಈಗ ಸ್ವಲ್ಪ ಮಳೆ ಬರೋ ತರ ಅದೇ, ಆದ್ರೂ ತೋರಿಸ್ರು ನಿಮ್ಗೆ. ಹೆದರ್ಬೇಡಿ, ನಿಮ್ಗೆ ಗುಹೆನ್ ತೋರ್ಸ್ಕೊಂಡೇ ಹೋಗ್ತರು. ಲೊಕೇಶನ್ ಮಾತ್ರ ಹೆವಿ ಅದೇ, ಮಳೆ ಟೈಮಲ್ಲೆಲ್ಲ ಮಸ್ತ್ ಆಗ್ತದೆ. ಒಬ್ಬರೇ ಬರ್ಬೇಡಿ ಅಷ್ಟೇ. ಬರ ಬರ. ನೀ 2 ಸಲ ಆಯ್ತಲ್ಲ ಬಿದ್ದಿದ್ದು. ಶನಿ ದೋಷ ಅದೇ, 2 ಸಲ ಬಿದ್ದ, 3ನೇ ಸಲ ಗುಹೆಲೆ ಬಿಡ್ತೇವ. ಅಯ್ಯೋ, ಮಳೆ ಬಂತು, ದೊಡ್ಡ ಮಳೆನೇ ಬಂತು. ಮತ್ತೆ ಮಳೆ ಹಿಂದೆಂತ ಸೌಂಡ್ ಆಗ್ತದೆ. ಬ್ಲಾಗ್ ಮಾಡುವಾಗ ಬಂದಿದ್ರು, ಸಿಕ್ಕಾಪಟ್ಟೆ ಮಳೆನಪ್ಪ ಸಾಯಲಿ. ತರುದು ಒಂದು ಕೊಡೆ ತಂದ್ ಕಡರೆ ಅಂತದ್ದು ತಂದನೇ ಇದೆ ಅಂತ ಗೊತ್ತಾಗುದಿಲ್ಲ. ನಿನ್ನ ಮಕ್ಕ ಯಾರು ನೋಡ್ತಾರ? ಈಗ ನೋಡುದು ಏನಿದ್ರೆ ಇವಂದು ನೋಡು. ಚಂದಕ್ಕಿಂತ ಈ ಜಾನಿ ಸಿನ್ಸೇಳೆ ಎಲ್ರಿಗೂ ಗೊತ್ತಾಗೋದ್ಯಾ? ಈ ಜಾನಿ ಸಿನ್ಸೇಳೆ. ಮಳೆ ಹೋಯ್ತು ಮಳೆ ಹೋಯ್ತು ಮಳೆ ಹೋಯ್ತು. ಈಗ ಜಾಗ ತೋರಿಸ್ತೀವಿ. ನವಿಲ್ ಕುಣಿತಾ ಇದೆ ನೋಡಿ. ನೋಡಿ, ಬೆಟ್ಟದ ಮೇಲೆ ಬಂದ್ರಲ್ಲ ನವಿಲ್ ಕುಣಿತೀವಿ. ಈಗ ಹೋಗ್ತಾವ್ರೆ ಗುಹೆ ಹತ್ರ, ನಿಮಗ್ ಕಾಣಿಸ್ತ್ರಿ. ಈಗ ಲೋಕಲ್ ಅವರೆಲ್ಲ ನೋಡಿರ್ತ್ರು, ಆದ್ರೆ ಹೊರಗಡೆ ಅವ್ರು ಯಾರು ನೋಡ್ಲಿಲ್ಲ. ಒಳ್ಳೆ ಪ್ಲೇಸ್. ಇವೊಬ್ನೆ ಹೊರಗಡೆ ಮನೆಯಿಂದ ಹೊರಗೆ. ನಾನೇ ಬಿಳಿಗ್ ಕಾಣ್ತಿದ್ದೆ ಮಾರೆ. ಒಳ್ಳೆ ಪ್ಲೇಸ್ ಇದು, ಇನ್ನು ಯಾರು ಹೊರಗಡೆ ಅವರೆಲ್ಲ ನೋಡ್ಲಿಲ್ಲ. ಬಟ್ ಇದು ಕರೆಕ್ಟ್ ಕ್ಲೀನ್ ಎಲ್ಲ ಮಾಡಿಟ್ಕೊಂಡ್ರೆ ಒಳ್ಳೆ ಪ್ಲೇಸ್. ಮೋಸ್ಟ್ ಇಂಟ್ರೆಸ್ಟೆಡ್ ಪ್ಲೇಸ್. ಇಂಗ್ಲಿಷ್ ಎಲ್ಲ ಮಾತಾಡ್ತಾವನೆ ನೋಡಿ. 30 ದಿನಗಳಲ್ಲಿ ಇಂಗ್ಲಿಷ್ ಕಲಿಯರಿ, ಬುಕ್ ಓದ್ಕಂತ್ರು ಇಂಗ್ಲಿಷ್ ಮಾತಾಡ್ತಾರೆ. ನಮ್ ಜೀವ ತಿಂತ. ಇಲ್ಲೇ ಬಂದ್ರು ನಾವು ಗುಹೆ ಹತ್ರ. ನೋಡಿ ನೋಡಿ, ಇದೇ ಪ್ಲೇಸ್. ಇದು ನೋಡಿ, ಇದೇ ಪ್ಲೇಸ್, ಇದೇ ಗುಹೆ. ಇದು ಒಂದು ಗುಹೆ. ಇಲ್ಲಿ ನೋಡಿ, ಈ ಕಡೆ ಫುಲ್ ನೀರೆಲ್ಲ ತುಂಬ್ಕೊಂಡದ. ಇದು ಈ ಕಡೆ ಎಂಟ್ರಿ, ಹಿಂಗೋಗಿ ಈ ಕಡೆಯಿಂದ ಇನ್ನೊಂದ್ ಕಡೆ ಎಕ್ಸಿಟ್ ಆಗ್ತದೆ.
ಬಿಡ್ತಿದ್ಯಾ ಎಕ್ಸ್ಪೈರ್ ಆಗ್ಬಿಡು ಮರಯ್ಯ. ಈಗ ಇನ್ನೊಂದು ಗುಹೆ ತೋರಿಸ್ತೆ, ಅದು ಸ್ವಲ್ಪ ಮತ್ತು ಡೇಂಜರಸ್ ಆಗದ. ಇದಾದ್ರೂ ಓಕೆ, ಅದು ಒಳಗಡೆ ಹೋಗ್ಬೋದು ಈಸಿಯಾಗಿ, ಆದ್ರೆ ಅಲ್ಲಿ ಹೋಗ್ಲಿಕ್ಕೆ ಅಷ್ಟು ಧೈರ್ಯ ಬರ್ತಿಲ್ಲ. ಅವ್ರು ಹೋಗ್ತಾ ಇದ್ದಾರೆ. ಮರಳಿ ಬಾರದೂರಿಗೆ ಇಬ್ರ ಪಯಣ. ನೋಡಿ ಗುಹೆಗೆ ಧೈರ್ಯ ಮಾಡಿ ಪ್ರವೇಶ ಮಾಡ್ತಾವ್ರೆ. ಒಂದೊಂದು ಒಣಗೋಗೋದೆ ಬಗ್ಗೆ, ಆದ್ರೂ ನೋಡುವ ಬರ್ತನಂತೆ. ಇದೆ ನೋಡಿ, ಇದೆ 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 ಇದೆ. ಇಲ್ಲಿಂದ ಈ ತರ ನೀರೆಲ್ಲ ಬೀಳ್ತಾ ಇರ್ತದೆ. ಬಾರ ಬಾರ ಬಾರ, ಏನಿಲ್ಲ ಬಾರ, ಏನಿಲ್ಲ ಅಂದ್ರೆ ಕೇಳೋದಿಲ್ಲ, ಹೆದರ್ಕಿ. ಗಟ್ಟದ ಮೇಲೆ ನನ್ನ ಭಾವ ನಂಗೆ ಮಾಡ್ತಾನೆ. ಫ್ರೆಂಡ್ಸ್ ನೋಡಿ ಬಂದಿದ್ದೀವಿ. ಇದೇ ನಮ್ಮ ಕೊನೆ ವಿಡಿಯೋ ಆಗದೆ ಇರ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತ ಈ ತರದ್ ನೋಡಿ. ದಾರಿ ಅದ ಹೆಂಗ ಬದಿಗೆ ಅಲ್ಲ ಇಲ್ಲಿ. ಗುಹೆ ಬಗ್ಗೆ ಏನಾದ್ರು ನಿಮ್ಮ ಅಭಿಪ್ರಾಯ? ಭಾಳ ಚಲೋ ಅದ. ಈ ಕಡೆ ಎಲ್ಲ ಪ್ಲೇಸ್ ಎಲ್ಲ ಸಿಕ್ಕಾಪಟ್ಟೆ ಚಲೋ ಅದ. ಗುಹೆ ಒಂದ್ ಸ್ವಲ್ಪ ಹೆದರಿಕೆ ಅದ. ಅದೇ 1-2 ಜನ ಎಲ್ಲ ಬರೋಕೆ ಹೋಗ್ಬಿಡಿ. ನಾವು ಸುಮಾರು 2 ಇದ್ದಂಗೆ ಇದೊಂದು 30 kg ಅದ, ತೊಂದ್ರೆ ಇಲ್ಲ. ಆದ್ರೆ ಹುಲಿಗಿಲಿ ಬಂದ್ರೆ ನಂಗೇನು ಮಾಂಸ ಸಿಗಲ್ಲ, ಅದು ಕೋಳಿ ಸಿಗಲ್ಲ. ಹುಲಿ ಬಂದ್ರೆ ಫಸ್ಟ್ ಅಟ್ಯಾಕ್ ಮಾಡೋದು ಇವಂಗಲ್ಲ. ಕಷ್ಟಪಟ್ಟು ಮೈಸೆ ಬೆಳೆಸ್ಕೊಳ್ಳಿಲ್ವಾ? ಈ ತರ ಒಂದು ಜಾಗ ಅದೇ ಹೇಳಿ ನಮ್ಮೂರವ್ರಿಗೂ ಎಲ್ರಿಗೂ ಗೊತ್ತಿಲ್ವೇನ. ಕೆಲವೊಬ್ರಿಗೆ ಗೊತ್ತಿರ್ತದೆ, ಈಗಿನವ್ರಿಗೆಲ್ಲ ಗೊತ್ತಿರೋದಿಲ್ಲ ಕೆಲವೊಬ್ರಿಗೆ. ಬಟ್ ಇದು ಈ ಗುಹೆನ ಯಾಕೆ ಮಾಡಿದ್ರು, ಹೆಂಗ್ ಗುಹೆ ಆಯ್ತು, ಮಾನವ ನಿರ್ಮಿತನ ಅಥವಾ ನೈಸರ್ಗಿಕವಾಗಿ ಬಂದಿದ್ದ ಏನೂ ಗೊತ್ತಿಲ್ಲ. ಬಟ್ ಒಂದು ಗುಹೆ ಅದ, ಅದನ್ನ ಕರೆಕ್ಟಾಗಿ ಕ್ಲೀನಾಗಿ ನೀಟಾಗಿ ಏನೋ ಒಂದು ಇಂಪ್ರೂವ್ಮೆಂಟ್ ಮಾಡಿದ್ರೆ ಒಳ್ಳೆ ಪ್ಲೇಸ್ ಆಗ್ಬೋದು. ಇದು ಒಂದು ಪ್ರವಾಸಿ ತಾಣ ಆಗ್ಬೋದು ಅಷ್ಟೇ. ನಾವು ಹೇಳೋದಿಷ್ಟೇ, ಬಂದು ಹಾಳು ಮಾಡೋದು, ಗಲೀಜು ಮಾಡೋದೆಲ್ಲ ಮಾಡಬೇಡಿ. ವಾಪಸ್ ಹೋಗ್ತವ್ರೆ. ಇವು 2 ಸಲ ಬಿದ್ದಿದೆ, ಈಗ 3ನೇ ಸಲ ಬೀಳುವುದೇ ಕಾಯ್ತಿದ್ದೆ. 3ನೇ ಸಲ ಬೀಳ್ತಾನೆ ಹೇಳಿ ವಿಡಿಯೋ ಮಾಡ್ತಿದ್ದೆ, ಆದ್ರೆ ಬೀಳಲಿಲ್ಲಪ್ಪ. ಬಿಟ್ಟ ಇಲ್ಲಿಂದ ಹಾಸ್ಪಿಟ್ಲ್ ಭಾಳ ದೂರ ಅದು. ಹೋಗೋದ್ರೊಳಗೆ ನೀವು ಪರಿಚಯ ಆಗೋಯ್ತು. ನಮ್ಮ ಭಾವನ ಹತ್ರ ಬರೋ ಕೇಳಿದ್ರು, ನನ್ನ ಮಗ ಅಪರ್ಚುನಿಟಿ ಮಿಸ್ ಮಾಡ್ಕೊಂಡಂದ್ರೆ ಅವ ನಮ್ಮ ಭಾವ. ಹೇಳುದಲ್ಲ, ಅದು ಭಾಳ ಬೇಜಾರಾಯ್ತದ ಭಾವ. ನಿನ್ನ ಅಗಲಿಕೆಯಿಂದ ಭಾಳ ಬೇಜಾರಾಗ್ತದೆ. ಕಲಿಕೆ ಅಲ್ಲ ಅದೇ ನಿನ್ನ ಅನುಪಸ್ಥಿತಿ. ಈಗ ವಾಪಸ್ ಹೋಗ್ತವ್ರೆ. ಅಣ್ಣ ಹುಚ್ಚ ಮಕ್ಕ ತೊಳಿತಾನಂತೆ. ಹುಚ್ಚಲ್ಲಿ ಯಾಕೆ ಮಕ್ಕ ತೊಳಿತೀಯಾ? ಒಳ್ಳೆ ನೀರಲ್ಲ ತೊಳ್ಕೋ. ಬನ್ನಿ, ಪ್ಲೇಸ್ ಬೇಕಾದ್ರೆ ಹೇಳಿ, ಬನ್ನಿ ನೋಡ್ಕೊಂಡು ಹೋಗಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಂದು ಒಂದು ವ್ಲಾಗ್ ಚಾನೆಲ್ ಇದೆ, ನನಗೆ ಸಪೋರ್ಟ್ ಮಾಡಿ. ನಂದು ಹಳೆ ಇನ್ಸ್ಟಾಗ್ರಾಮ್ ID ಸ್ವಲ್ಪ ಜನ ರಿಪೋರ್ಟ್ ಮಾಡಿ ಬ್ಲಾಕ್ ಮಾಡಿಸಿದ್ದಾರೆ. ಸ್ವಲ್ಪ ಜನ ಅಲ್ಲ, ಎಲ್ಲ ಗರ್ಲ್ಫ್ರೆಂಡ್ಸ್ ಎಲ್ಲ ಸೇರಿ ರಿಪೋರ್ಟ್ ಮಾಡಿಸಿದ್ದಾರೆ. ಮತ್ತೆ 4 ಜನ ಹಾಳು ಮಾಡಬೇಡ ಹುಡುಗಿರ್ನ ಹೇಳಿ ಮಾಡಿದ್ದೀನಿ. ಅದಕ್ಕೆ ಎಲ್ಲರೂ ಫಾಲೋ ಕೊಡಿ, ಸ್ವಲ್ಪ ಸಪೋರ್ಟ್ ಮಾಡಿ. ಒಂದ್ಸಲ ಬಾಯ್ ಮಾಡ. ಬಾಯ್ ಗಾಯ್ಸ್.